ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಪ್ರಶಾಸ್ತ್ರ ಶುರುವಾಯ್ತು. ಇನ್ನೇನಿದ್ರು ಸಚಿನ್ ಸುಮನ್ ಕುತ್ತಿಗೆಗೆ 3 ಗಂಟೆ ಹಾಕೋದು ಅಷ್ಟೇ ಬಾಕಿ. ವಾ, ಅಲ್ಲಿ ನೋಡ್ರಪ್ಪ ನಮ್ಮ ಹುಡುಗಿ ಮುಗ್ದಾಗ ನಾಚಿಕೆ. ಅವೇ ಹೆಂಗಿದ್ರು ಪೂಜೆ ಮಾಡಿದ್ಯಾ, ಹಂಗೆ ಸಚಿನ್ ಅನ್ಸ್ಕೊಂಡು ಒಂದು ಸಾಂಗ್ ಆಡವೆ. ನಮಗೂ ಚಪ್ರ ಕಟ್ಟೋದಕ್ಕೆ ಒಂದು ಜೋಶ್ ಬರ್ತದೆ. ಡೈ ಚಪ್ರ ಗರಿತ ತರಲ್ಲ ಅಂದ್ರೆ ಹಾಡ್ ಕೇಳ್ಬೇಕ ನೀಗ? ಏ ಡ್ಯಾಡಿ, ಹಿಂಗೆಲ್ಲ ಎಂಜಾಯ್ಮೆಂಟ್ ಇದ್ರೇನೆ ಮದುವೆ ಕಡೆ ಇನ್ನೂ ಜಾಸ್ತಿ ಆಗೋದು. ನಿನಗೆ ಆಡಕ್ಕೆ ಸಂಕೋಚ ಆದ್ರೆ ಹೇಳವೆ, ನಾನು ಆಡ್ತೀನಿ. ಕಾಳಿ ಅಣ್ಣ, ನಿಮ್ಗೆ ಹಾಡೆಲ್ಲ ಆಡಕ್ ಬರುತ್ತಾ? ಪ್ರೀತ್ ಅವ್ರ ನೆನ್ಸ್ಕೊಂಡ್ರ ಹಾಡು ತಾನಾಗೆ ಬರ್ತದೆ ಕಣವಿ. ಹೌದಾ? ಹಂಗಾರೆ ಆಡು ನೋಡಮ್ಮ. ವಾವ್, ಸೂಪರ್ ಸೂಪರ್ ಕಾಳಿ ಅಣ್ಣ. ಲೇ ಕಳೆ, ಇದನ್ನ ಯಾರಿಗೋಸ್ಕರ ಆಡಿದ್ಲ? ಇನ್ಯಾರಿಗೋಸ್ಕರ? ನಮ್ ಸುಮನ್ಗೋಸ್ಕರ ಆಡಿದ್ದು. ನಮ್ ಸುಮ ಖುಷಿಯಾಗಿರ್ಬೇಕು ಅಂತ ಆಡಿದ್ದ. ಥ್ಯಾಂಕ್ಸ್ ಕಾಳಿ. ಈ ನನ್ನ ಮಗ ಯೋನೇ ಹೊಗಳಿದ್ರು ಆ ಮುಸ್ರೆ ಮುತಿ ಬೀಳಕ್ಕಿಲ್ಲ, ಇವನ್ ಬಿಡಕ್ಕಿಲ್ಲ. ಥೂ, ಅದ್ ಯೋನು ಅಂತ ನನ್ನ ತಮ್ಮನ ಹುಟ್ಬಿಟ್ನೋ. ಹೆಂಗೋ ನೀವೆಲ್ಲರೂ ಹಿಂಗೆ ನಗನಗ್ತಾ ಇದ್ದು ನನ್ನ ಮಗಳ ಮದುವೆನ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ರೆ ಆಟೆ ಸಾಕು. ನೀನೇನು ಯೋಚನೆ ಮಾಡವ, ಇದು ನಮ್ಮ ಅಬ್ಬನ ಕೊನೆ ಆಸೆ. ಎಲ್ಲ ಸಂದಾಗೆ ಆಯ್ತದೆ. ನನ್ ಕೊನೆ ಆಸೆನೂ ಇದೆ ಅಳಿ ಅಂದ್ರೆ. ಏನ್ ನೀನು ಇಂಥ ಹೊತ್ನಾಗ ಎಂತ ಮಾತಾಡ್ತಿದ್ಯೆ? ಹಂಗಲ್ಲ ಪುಟ್ಟಮ್ಮಿ, 2 ಮಕ್ಕಳು ಮದುವೆನಾಗೂ ಕನ್ಯಾದಾನ ಮಾಡೋ ಭಾಗ್ಯ ಸಿಕ್ಲಿಲ್ಲ. ಅದಕ್ಕೆ ಈ ಕೂಸ್ ಮದುವೆನಲ್ಲಾದ್ರೂ ಓಡಾಡಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅಪ್ಪನಾಗಿ ನನ್ನ ಋಣ ತೀರಿಸ್ಕೊಳಮ್ಮ. ಚಿಂತೆ ಮಾಡ್ಬೇಡ ಕಣಯ್ಯ, ನಿನ್ ಜೊತೆ ನಾನು ಇರ್ತೀನಿ. ಇಬ್ರು ಸೇರಿ ಸಂದಾಕ್ ಮಾಡೋಣ. ಮದ್ವೆಯ ಈ ಮನೆಯಾಳಿ ಹಿಂಗೆಲ್ಲ ಹೇಳುತ್ತಾ ಅವಳಿದ್ರೆ ನಂಗೆ ಯಾಕೋ ಅನುಮಾನ. ಪುಟಕ, ನಾವು ಹುಡುಗಿ ಕೈಲಿ ದೀಪ ಹಚ್ಚುಮ, ಇವರೆಲ್ಲ ಚಪ್ರ ಹಾಕತಾರೆ. ನೀನ್ ನಡಿ ಬಾ ಸುಮ್ಮ. ಕಟ್ರಪ್ಪ.